ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶೆ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಬ್ರೈಡಲ್ಗೂ ಹಾಕೋಬೋದು, ನಾರ್ಮಲ್ ಸ್ಯಾರೀಸ್ಗೂ ಹಾಕೋಬೋದು. ಇದು ಪ್ಯಾಚಸ್ ಮಾಡ್ಕೊಂಡು ಹಾಕೊಳ್ಳೋಂಥ ಡಿಸೈನ್ ರಿಂಗ್ ಬಿಡ್ಗೆ. ಇದೊಂದು ರಿಸೆಪ್ಷನ್ ಸ್ಯಾರಿ ಫ್ರೆಂಡ್ಸ್. ರಿಂಗ್ ಬಿಡ್ಸ್ ಯೂಸ್ ಮಾಡ್ತೀವಿ ಮತ್ತು ಆ್ಯಸ್ ಯೂಶುವಲ್ ಆರೆಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಗಂಟನ್ನ ಆ ರಿಂಗ್ ಬೀಡ್ ಒಳಗಡೆ ಈ ಥರ ಪಾಸ್ ಮಾಡಿಕೊಂಡು ಫಸ್ಟ್ ನಾಟ್ ಹಾಕ್ಕೊಳ್ಳೋಣ. ಈ ಥರ ತುಂಬ ಡಿಸೈನ್ಸ್ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಕುಚ್ಚೆಲ್ಲ ನಿಮ್ಗೆ ಡಿಫ್ರೆಂಟಾಗೆ ಬರುತ್ತೆ, ಚೆನ್ನಾಗಿದೆ ಡಿಸೈನು. ಸೊ ನೀವು ಸಿಮಿಲಾರಿಟೀಸ್ ಇದೆ ಸೇಮ್ ಅನ್ಕೋಬೋದು, ಬಟ್ ಸೇಮ್ ಇಲ್ಲ. ಒಂಚೂರು ಕೌಂಟಿಂಗ್ಸ್ ಚೇಂಜ್ ಇರುತ್ತೆ, ಕುಚ್ಚು ಕಟ್ಟೋ ರೀತಿ ಚೇಂಜ್ ಇರುತ್ತೆ. ಆ ಥರ 2 ನಾಟ್ ಹಾಕ್ಕೊಂಡು ನೋಡಿ, ಎಕ್ಸ್ಟ್ರಾ ಥ್ರೆಡ್ನು ಮತ್ತು ನಾರ್ಮಲ್ ಥ್ರೆಡ್ನು ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ಎಳ್ಕೊಳ್ತೀನಿ. ನಾವಿದು ಅಲ್ಲೇನು ನಾಟ್ ಹಾಕಿದ್ದೀವಿ ಅದರೊಳಗಡೆ ನೀಡಲ್ನ ಪಾಸ್ ಮಾಡ್ಕೋಬೇಕು. ನೀಡಲ್ನ ಪಾಸ್ ಮಾಡ್ಕೊಂಡು ಆ ಗಂಟು ಒಳಗಡೆ ನೀಡಲ್ನ ಪಾಸ್ ಮಾಡಿಕೊಂಡು ದಾರಾನ ತೊಗೊಂಡು ಬರಬೇಕು. ನೀಡಲಿಂದ ದಾರನ ತೊಗೊಂಡು ಬಂದು ಈ ಥರ ಲೂಪ್ ಮಾಡ್ಕೋಬೇಕು. ಫಸ್ಟು ಲೂಪ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿಂದ ಎಕ್ಸ್ಟ್ರಾ ಥ್ರೆಡ್ ಏನು ಲೆಫ್ಟಲ್ಲಿರುತ್ತಲ್ವ ಅದು ಹಾಗೆ ಇಲ್ಲಿ ಫಸ್ಟು ಇಲ್ಲಿ 2 ಚೈನ್ ಮಾಡ್ಕೊಳ್ಳೋಣ. 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ 1 ಟೈಮ್. ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಥ್ರೆಡ್ ಹಾಗೆ ಇಟ್ಕೊಳ್ಳೋಣ. ರಿಂಗು ಮತ್ತು ಥ್ರೆಡ್ನ ಹಾಗೆ ಇಟ್ಕೊಂಡು ನೀಡಲ್ನ ರಿಂಗ್ ಒಳಗಡೆ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ 2 ಚೈನ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡಿಕೊಂಡೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮು ಮತ್ತು 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ಬೀಡು ಮತ್ತು ಥ್ರೆಡ್ ಹಾಗೆ 2 ಸೇರಿಸಿ ನಾನು ಕಂಬಗಳನ್ನ ಮಾಡ್ತಾಯಿದ್ದೀನಿ. ಇವಾಗ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಒಂದು 3-4 ಕಂಬ ಆಗಿದ ತಕ್ಷಣ ಫ್ರೆಂಡ್ಸ್ ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಅದನ್ನು ಹಾಗೆ ಬಿಟ್ಟರೆ ಗಮ್ ಪೇಸ್ಟ್ ಎಲ್ಲ ಮಾಡಬೇಕಾಗತ್ತಲ್ವ, ಅದು ಎಕ್ಸ್ಟ್ರಾ ಅಂದ್ಬಿಟ್ಟು ಈ ಥರ ಒಂದು 2-3 ಕಂಬ ಆಗಿದ ತಕ್ಷಣ ನಾವು ಕಟ್ ಮಾಡಿ ರಿಮೂವ್ ಮಾಡಿಬಿಡ್ಬೋದು. ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಕಂಬಗಳನ್ನ ಈ ಥರ ಹಾಕ್ಕೊಂಡು ಹೋಗೋಣ. ಸ್ಟಾರ್ಟಿಂಗ್ 2 ಚೈನ್ ಹಾಕಿ ನಾವು ಡಬಲ್ ಕ್ರೋಶೆ ಮಾಡ್ತಿರೋದಲ್ವ, ಒಟ್ಟು ನಾನಿಲ್ಲಿ 20 ಕಂಬಗಳನ್ನ ಹಾಕೋತೀನಿ ಫ್ರೆಂಡ್ಸ್. 20 ಡಬಲ್ ಕ್ರೋಶಸ್ನ ಹಾಕ್ಕೊಳ್ಳೋಣ. ಸೊ ಇದಕ್ಕೆ 20 ಹಾಕ್ಕೋಬೇಕು. ಸೊ ನಮಗೆ ಇದು ರಿಂಗ್ ಬೀಡ್ ಫುಲ್ ಬರಲ್ಲ, ಇದು 3/4 ನಾವು ಹಾಕ್ಕೊಳ್ಳೋ ಡಿಸೈನ್ನ 3/4 ಬರೋಷ್ಟು 20 ಡಬಲ್ ಕ್ರೋಶೆ ನಾನು ಮಾಡ್ಕೊಂಡಿದ್ದೀನಿ. 2 ಚೈನ್ ಬಿಟ್ಟು 20 ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕೋಣ. ಮತ್ತು ಇಲ್ಲಿಂದ 2 ಚೈನ್ ಮಾಡ್ಕೋಬೇಕು. 1 ಚೈನ್ 2 ಚೈನ್ 2 ಚೈನ್ ಮಾಡಿಕೊಂಡು ಸೊ ಈ ರಿಂಗ್ ಬೀಡ್ ಏನಿದೆ ಅಲ್ಲಿ ಸಿಂಗಲ್ ಕ್ರೋಶಸ್ನ ಮಾಡ್ಕೋಬೇಕಾಗುತ್ತೆ. ಸೊ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಬರೀ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. 2 ಚೈನ್ ಹಾಕಿ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದೆ. ಮತ್ತು ಇನ್ನೂ ಒಂದು ಸತಿ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಂಡೆ. ಸೊ ಈ ರೀತಿ ಸಿಂಗಲ್ ಕ್ರೋಶನ್ ಮಾಡ್ಕೊಂಡ್ವಿ. ಅದಾದಮೇಲೆ 2 ಸತಿ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ, ಒಟ್ಟು 3 ಸತಿ. ಇಲ್ಲಿ ಮೇಲೆ ಹೋಲ್ ಗ್ಯಾಪ್ಸ್ ಇದೆ ನೋಡಿ ಫ್ರೆಂಡ್ಸ್, ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸು. ಫಸ್ಟ್ ಹೋಲ್ ಗ್ಯಾಪ್ ನೋಡಿ 2 ಚೈನ್ ಪಕ್ಕದಲ್ಲಿ 2 ಚೈನು ಮತ್ತು ಕಂಬ ಮೇಲೆ ಸೆಂಟರಲ್ಲಿ ಮೇಲೆ ಇರುತ್ತಲ್ಲ, ಫಸ್ಟ್ ಹೋಲ್ ಗ್ಯಾಪ್ಗೆ ನಾನು ನೀಡಲ್ನ ಹಾಕ್ತೀನಿ. ದಾರಾನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ, 1 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ ಮಾಡಿದೆ, ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಇನ್ನೂ 1 ಸಿಂಗಲ್ ಕ್ರೋಶೆ, 2ನೇ ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಪಕ್ಕದಲ್ಲಿ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ 3 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್, 1 ಬೈ 1 ಆ ಥರ. ಫಸ್ಟ್ ಸೆಕೆಂಡು ಥರ್ಡು 3 ಸಿಂಗಲ್ ಕ್ರೋಶೆ, 3 ಹೋಲ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ 3 ಸಿಂಗಲ್ ಕ್ರೋಶೆ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಸ್ಮಾಲ್ ಬೀಡನ್ನ ತೊಗೊಳ್ಳೋಣ. ಒಂದೇ ಸತಿ 2-3 ತೊಗೊಂಡ್ರೆ ಈಸಿ ಆಗುತ್ತೆ, ಬೇಗ ಆಗೋಗುತ್ತೆ. ಸೊ ದಾರಕ್ಕೆ ಬೀಡನ್ನ ಪಾಸ್ ಮಾಡಿಕೊಂಡು ಪಕ್ಕದಲ್ಲೇ, ಸೊ ಒಂದು ಸ್ಕಿಪ್ ಮಾಡೋಂಗಿಲ್ಲ ಇಲ್ಲಿ, ಪಕ್ಕದ ಹೋಲ್ ಗ್ಯಾಪ್ಗೆ ಮತ್ತೆ ಸಿಂಗಲ್ ಕ್ರೋಶೆ. ಬೀಡನ್ನ ಜಸ್ಟ್ ಇನ್ಸರ್ಟ್ ಮಾಡಿ ಪಕ್ಕದ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಹೋಲ್ ಗ್ಯಾಪ್ಗೂ ಸಿಂಗಲ್ ಕ್ರೋಶೆ. ಸೊ ಈ ರೀತಿ ಇನ್ನೂ 1 ಬೀಡನ್ನ ಇನ್ಸರ್ಟ್ ಮಾಡೋಣ. ನೆಕ್ಸ್ಟ್ ಸಿಂಗಲ್ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆ, ಅದ್ರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೂ ಸಿಂಗಲ್ ಕ್ರೋಶೆ. ಸೊ ಈ ರೀತಿ
2 ಸಿಂಗಲ್ ಕ್ರೋಶೆ 1 ಬೀಡ್. ಸ್ಟಾರ್ಟಿಂಗ್ ಮಾತ್ರ 3 ಸತಿ ಹಾಕಿದ್ದೀನಿ ಫ್ರೆಂಡ್ಸ್. 1 ಬೀಡ್ ಆದ ತಕ್ಷಣ 2 ಸಿಂಗಲ್ ಕ್ರೋಶೆ 1 ಬೀಡ್, 2 ಸಿಂಗಲ್ ಕ್ರೋಶೆ 1 ಬೀಡ್, ಈ ಥರ ಹಾಕ್ಕೊಂಡು ಹೋಗ್ತೀನಿ. ಒಟ್ಟು 9 ಬೀಡ್ ಬರುತ್ತೆ. ಇದು 9 ಬೀಡ್ಸ್ ಹಾಕಬೇಕು. ಸೊ ಕರೆಕ್ಟಾಗಿ ಬರುತ್ತೆ ನಿಮಗೆ. ಸ್ಟಾರ್ಟಿಂಗ್ ಮಾತ್ರ 3 ಹೋಲ್ ಗ್ಯಾಪ್ಗೂ 3 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ನಾನು ಬೀಡನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ರತಿ ಬೀಡ್ ಆದ ತಕ್ಷಣ 2 ಹೋಲ್ ಗ್ಯಾಪ್ಗೆ ಒಂದೊಂದು ಸಿಂಗಲ್ ಕ್ರೋಶೆ. ಈ ರೀತಿ 9 ಬೀಡ್ಸ್ನ ಮಾಡ್ಕೋತಾ ಹೋಗಬೇಕು ಫ್ರೆಂಡ್ಸ್. 9 ಬೀಡ್ಗಳನ್ನ ಹಾಕಬೇಕು. ಸೊ ತುಂಬ ಈಸಿ ಇದೆ ಡಿಸೈನು. ಸೊ ಆರಾಮ್ಸಾಗಿ ಇದನ್ನು ಮಾಡ್ಕೋಬೋದು. ನಾನು ಹೇಳ್ತೀನಿ ಕುಚ್ಚಿ ಯಾವ ರೀತಿ ಕಟ್ಟೋದು ಅಂತ. ಸೊ ಈ ರೀತಿ ಬೀಡ್, 1 ಬೀಡು 2 ಸಿಂಗಲ್ ಕ್ರೋಶೆ, 1 ಬೀಡು 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗೋಣ. ಬೇಕಂದರೆ ಸೆಂಟರ್ ಬೀಡನ್ನ ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜು ಅಥವಾ ಕ್ರಿಸ್ಟಲ್ ಬೀಡ್ ಕೂಡ ನೀವು ಈ ಥರ ಚೇಂಜ್ ಮಾಡ್ಕೋಬೋದು ಸೆಂಟರ್ ಬೀಡನ್ನ. ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. 9 ಬೀಡ್ಸ್ ಅಲ್ವಾ ಯೂಸ್ ಮಾಡ್ತಾ ಇರೋದು. ನೀವು 5th ಬೀಡನ್ನ ಸ್ವಲ್ಪ ಡಿಫ್ರೆಂಟಾಗಿರೋದು ಟ್ರೈ ಮಾಡಿದ್ರು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ 9 ಬೀಡನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 9 ಬೀಡನ್ನ ಹಾಕಿದ್ಮೇಲೆ ಲಾಸ್ಟ್ ಬೀಡ್ ಹಾಕ್ತಾಯಿದ್ದೀನಿ ನೋಡಿ. ಸೊ ಲಾಸ್ಟ್ ಬೀಡು 2 ಸಿಂಗಲ್ ಕ್ರೋಶೆ ಆದಮೇಲೆ ಲಾಸ್ಟ್ ಬೀಡ್ ಹಾಕಿ. ಸೊ ಈ ರೀತಿ ಅನಿಸುತ್ತೆ ನಿಮಗೆ ಅಲ್ಲಿ ಪ್ಲೇಸು ಖಾಲಿ ಇದು ಕಂಬಗಳ ಮೇಲೆ ಹೋಲ್ ಗ್ಯಾಪ್ಸು ಇದೆಯಾ ಇಲ್ವಾ ಅಂತ ಇರುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ನೀವು 2 ಚೈನ್ ಹಾಕಿದ್ಮೇಲೆ 20 ಕಂಬ ಹಾಕಿ 2 ಚೈನ್ ಹಾಕಿ ಕಂಪ್ಲೀಟ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಈ ಬೀಡ್ ಆದಮೇಲೂ 2 ಸಿಂಗಲ್ ಕ್ರೋಶೆ ಬರುತ್ತೆ. ಸೊ 2 ಸಿಂಗಲ್ ಕ್ರೋಶೆ ಬಂದಾದಮೇಲೆ ಇನ್ನೂ ಒಂದು ಅಲ್ಲೇ ಹಾಕೋಣ. ಸೊ ಇನ್ನೂ ಒಂದು ಕೂಡ ಅಲ್ಲೇ 2 ಚೈನ್ ಒಳಗಡೆ ನಾನು ಪ್ಲೇಸ್ ಇರುತ್ತಲ್ವ ಅಲ್ಲೇ ಹಾಕ್ತೀನಿ. ಯಾಕಂದರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ 3 ಸಿಂಗಲ್ ಕ್ರೋಶೆ ಮಾಡಿದ್ದೀವಿ ಅಲ್ವ. ಇವಾಗ ಸೆಂಟರಲ್ಲಿ 3 ಸಿಂಗಲ್ ಕ್ರೋಶೆ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ಕೂಡ 1 ಟೈಮ್ ಅಂದರೆ ನಾವು ಸೆಂಟರಿಗೆ ಬರಬೇಕು. ಈ ಕಡೆ ಕವರ್ ಮಾಡಿಕೊಂಡು ಸೆಂಟರ್ವರೆಗೂ ಬರಬೇಕು. ಸೆಂಟರಿಗೆ ಬಂದರೆ ಅಲ್ಲೇ ನೀವು ಚೈನ್ಸ್ ಹಾಕೋಬೋದು, ಇಲ್ಲಾಂದರೆ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಚೈನ್ಸ್ ಹಾಕೋಬೋದು. ಸೆಂಟರಿಗೆ ಬರಬೇಕು ಕರೆಕ್ಟಾಗಿ. ಅಲ್ಲಿಂದ ಎಕ್ಸ್ಟ್ರಾ 2-3 ಚೈನ್ನ ಹಾಕ್ಕೊಂಡು ಕಟ್ ಮಾಡಿಬಿಟ್ಟು ಎಂಡ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ನೀಡಲ್ನ ತೆಗೆದ್ರೆ ಅದು ಲಾಕ್ ಆಗುತ್ತೆ. ಟೈಟ್ ಮಾಡ್ಕೊಳ್ಳಿ. ಇದನ್ನು ಕುಚ್ಚನ್ನ ಕಟ್ಟಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಕಟ್ಬಿಡ್ಬೇಕಷ್ಟೇ. ಸೊ ನೀವು ಥ್ರೆಡ್ನ ಕಟ್ ಮಾಡಿ ಆದರೂ ಇಟ್ಕೋಬೋದು, ಇಲ್ಲ ಈ ಥರ ಲೆಂತಿಯಾಗಿ ಬಿಟ್ರೂ ಸ್ಯಾರಿಗೆ ಪ್ಲೇಸ್ ಮಾಡಿದ್ಮೇಲೆ ಕುಚ್ಚು ಕಟ್ಕೋಬೋದು. ಅದನ್ನು ಸೇರಿಸಿ ಇಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. 9 ಬೀಡ್ಸ್ ಇಡ್ಸುತ್ತೆ ಒಂದು ಕರೆಕ್ಟಾಗಿ. ಸೊ ನಮಗೆ 3/4 ಅಷ್ಟು ಬೀಡ್ಸ್ ಬಂದಿರುತ್ತೆ. ಇನ್ನು ಕಾಲು ಭಾಗ ಅಷ್ಟು ನಮಗೆ ಸ್ಟ್ರೈಟ್ ಲೈನ್ ಬರಬೇಕು. ಸ್ಟ್ರೈಟಾಗಿ ಸ್ವಲ್ಪ ಸ್ಟ್ರೈಟ್ ಅನ್ನಿಸ್ಬೇಕು ಕುಚ್ಚು ನಮಗೆ. ಅದು ಸ್ಟ್ರೈಟಾಗಿದ್ದು ಸಿಗ್ಸಾಗ್ ಮೇಲೆ ಕೂತ್ಕೊಂಡ್ರೆ ಕುಚ್ಚು ಬರಬೇಕು ಆ ಥರ ಡಿಸೈನು. ಸೊ ಈ ರೀತಿ ಇದೆ. ಇದೇ ಥರ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್. ತೋರಿಸಿಲ್ಲ ಅಂತಲ್ಲ, ಅದು ಕೌಂಟಿಂಗ್ಸ್ ಚೇಂಜ್ ಇದೆ, ಡಿಫ್ರೆಂಟ್ ಆಗಿದೆ. ಕುಚ್ಚು ಕೂಡ ಬೇರೆ ಥರ ಹಾಕಿದ್ದೀನಿ, ರಿಂಗ್ ಬೀಡ್ಗೆ ಹಾಕಿರ್ತೀನಿ. ಸೊ ಇದು ನೀಡಲಿಂದ ಕುಚ್ಚು ಹಾಕ್ಕೊಳ್ಳೋದು. ಈ ಥರ ರೆಡಿ ಆದಮೇಲೆ ಫ್ರೆಂಡ್ಸ್ ಫಸ್ಟ್ ಒಂದಷ್ಟು ರೆಡಿ ಮಾಡ್ಕೊಳ್ಳೋದು. ನಮ್ಗೆ ಇದರಲ್ಲಿ 28 ಇಡ್ಸಿದೆ ಫ್ರೆಂಡ್ಸ್. ಇದು ಮೆಷರ್ಮೆಂಟ್ ಪ್ರಕಾರ 28 ಸರ್ಕಲ್ಸ್ ಇಡ್ಸಿದೆ, ಹತ್ರ ಹಾಕಿರೋದೆ. ಸೊ ಇದನ್ನ ಮೆಷರ್ಮೆಂಟ್ ಮಾಡಿಕೊಂಡು ನಾನು 1.25 ಇಂಚಿಗೆ ಹಾಕ್ಕೊಂಡಿದ್ದೀನಿ. 2 ಇಂಚಿಗೂ ಕೂಡ ಮಾಡ್ಕೋಬೋದು, ಇಲ್ಲ 1.5ಗೆ ತುಂಬ ಹತ್ರ ಆಗೋಗುತ್ತೆ. ಸೊ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು. ನಿಮಗೆ 1.5 ಇಂಚಿಗಂದರೆ 24 ಇಡ್ಸುತ್ತೆ. 2 ಇಂಚಿಗಾದರೆ ಇನ್ನು 22 ಅಷ್ಟು ಇಡಿಸ್ಬೋದು. ನನಗಿಲ್ಲಿ 1.25 ಇಂಚು, ಒಂದು 27 to 28 ಇಡಿಸಿದೆ. ಸೊ ನೋಡಿ, ಇದು ಸೆಂಟರಿಗೆ ನೋಡಿಕೊಂಡು ನಾನು 1.25 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಒನ್ನು ಸ್ಟಿಕ್ ಮಾಡ್ತೀನಿ. ನೆಕ್ಸ್ಟ್ ಒನ್ನು ಗಮ್ ಹಾಕಿಬಿಟ್ಟು ಮೆಷರ್ಮೆಂಟ್ ನೋಡಿಕೊಂಡೇ ಪ್ರತಿಯೊಂದೊಂದು ಸ್ವಲ್ಪ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋಣ. ಯಾಕಂದರೆ ನಮಗೆ ಸ್ಟಿಚ್ಚು ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್. ಹೊಲಿಬೇಕು, ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಡ್ರೈ ಆದರೆ. ಇಲ್ಲಾಂದರೆ ಪ್ರತಿಯೊಂದು ಕದಲ್ತಾ ಇದ್ದರೆ ನಮಗೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಜಸ್ಟ್ ಲಿಟಲ್ ಗಮ್ ಹಾಕಿ ಸ್ಯಾರಿಗೆ ಒಂಚೂರು ಅಟ್ಯಾಚ್ ಆಗೋ ಥರ ಒಂದು ಸ್ವಲ್ಪ 10 ಮಿನಿಟ್ಸ್ ಬಿಟ್ಟರೆ ಡ್ರೈ ಆಗೋಗುತ್ತೆ. ಆಮೇಲೆ ನಾವು ಸ್ಟಿಚ್ ಮಾಡ್ಕೋಬೋದು. ಸೊ ಇದು ನಾವು ಬೀಡನ್ನ ನೋಡಬೇಕು ಫ್ರೆಂಡ್ಸ್, ನಾವು ವರ್ಕನ್ನು ನೋಡಬಾರ್ದು. ಬೀಡು ಜಿಗ್ಜ್ಯಾಗ್ ಮೇಲೆ ಕರೆಕ್ಟಾಗಿರಬೇಕು, ಅದನ್ನು ನೋಡ್ಕೊಳ್ಳಿ. ಇದು ಯಾಕಂದರೆ ನಾವು ಒಂದೊಂದು ಥರ ಸೈಡಲ್ಲಿರುತ್ತೆ, ಒಂದೊಂದು ಸೆಂಟರಿಗೆ ಬಂದಿರುತ್ತೆ, ಅದು ಎಕ್ಸ್ಟ್ರಾ ಥ್ರೆಡ್ಡು ಕ್ರೋಶಾ ಮಾಡಿರೋದು. ಬೀಡ್ ನೋಡ್ಕೊಳ್ಳಿ ನೀವು, ಜಿಗ್ಜ್ಯಾಗ್ ಮೇಲೆ ಪ್ರಾಪರಾಗಿ ಸ್ಟ್ರೈಟಾಗಿರಬೇಕು. ಮತ್ತು 5th ಬೀಡು ಅಂದರೆ ಮಧ್ಯದ ಬೀಡು ಸೆಂಟರಿಗೆ ಬಂದಿರಬೇಕು. ಸೊ ಈ ಥರ ಬಂದ ಮೇಲೆ ನಾರ್ಮಲ್ ಕಾಟನ್ ಥ್ರೆಡ್ಡು ಸೂಜಿ, ಎಮ್ಮಿಂಗ್ ಸೂಜಿಲಿ ನಾನು ನಾಟ್ ಹಿಂದೆ ಬರೋ ಥರ ಈ ಥರ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಪ್ರತಿಯೊಂದು ಪ್ಯಾಚು ಕೂಡ ನಾವು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್, ಇಲ್ಲ ಬರೀ ಗಮ್ಮಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ಇದು.
ಸೊ ಸ್ಟಿಚ್ ಮಾಡಲೇಬೇಕಾಗತ್ತೆ. ಸೊ ಸಿಂಪಲ್ಲಾಗಿ ಒಂದು 2 ಬೀಡ್ ಒಂದೊಂದು ಸತಿ ಒಂದೊಂದು ಬೀಡ್ ಸಿಂಗಲ್ ಬೀಡ್ಗೆ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಕುಚ್ಚು ಬರುತ್ತೆ, ಪ್ರಾಪರಾಗಿರುತ್ತೆ, ಅದೇ ಬಿಟ್ಕೊಳ್ಳೋ ಥರ ಏನಾಗಲ್ಲ. ಜಸ್ಟ್ ಸ್ಟಿಚ್ ಅಂತೂ ನೆಸಸರಿ ಫ್ರೆಂಡ್ಸ್, ಇಲ್ಲಾಂದರೆ ಬೀಡ್ಸ್ ಎಲ್ಲ ಈ ಥರ ರೌಂಡಾಗಿರೋ ಥರ ಇರುತ್ತೆ, ಫ್ಲ್ಯಾಟಾಗಿ ಕಾಣಿಸಲ್ಲ ಸ್ಯಾರಿ ಮೇಲೆ ನಮಗೆ. ಅದಕ್ಕೋಸ್ಕರ ಇದೇ ಡಿಸೈನು ನಿಮಗೆ ಪೂರ್ತಿ ಸರ್ಕಲ್ ಹಾಕಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಪೂರ್ತಿ ಸರ್ಕಲ್ಲು, ಇನ್ನು ಹಾಫ್ ಸರ್ಕಲ್, ನಾನಿಲ್ಲಿ ಏನು 3/4 ಅಷ್ಟು ಹಾಕಿದ್ದೀನಿ, ಹಾಫ್ ಸರ್ಕಲ್ ಕೂಡ ಮಾಡ್ಕೋಬೋದು. ಯಾವಾಗಲೂ ಹಾಫ್ ಸರ್ಕಲ್ ಮಾಡ್ತಾಯಿದ್ವಿ, ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಸೊ ನೋಡಿ, ಅಲ್ಲೇ ತೆಗೆದು ನಾವು ಪಲ್ಲು ಕಲರ್ ಥ್ರೆಡ್ ತೊಗೋಬೇಕಾಗತ್ತೆ. ಯಾಕಂದರೆ ಈ ಕ್ರೋಶ ಮಾಡಿರೋದ್ರ ಮೇಲೆ ಏನು ಕಾಣಿಸೋದಿಲ್ಲ, ನಾವು ಟೈಟಾಗಿ ಎಳೆದ ತಕ್ಷಣ ಅದು ಕವರ್ ಆಗೋಗುತ್ತೆ ಥ್ರೆಡ್ಡು. ಸೊ ನಾವು ಪಲ್ಲು ಕಲರೇ ಥ್ರೆಡ್ ತೊಗೋಬೇಕು, ಕಾಟನ್ ಥ್ರೆಡ್ ಯಾವಾಗ್ಲೂ ಸ್ವಲ್ಪ ಸಿಮಿಲರ್ ಕಲರ್ ಇದ್ದರೂ ನಡೆಯುತ್ತೆ. ಸೊ ಈ ರೀತಿ 1 ಬೀಡ್ ಬಿಟ್ಟು 1 ಬೀಡ್ಗೋ ಅಥವಾ 2 ಬೀಡ್ಸ್ ಬಿಟ್ಟು 1 ಬೀಡ್ಗೆ ಈ ಥರ ಬೀಡ್ ಒಳಗಡೆ ನೀಡಲ್ನ ಪಾಸ್ ಮಾಡಿಕೊಂಡು ಫ್ರೆಂಡ್ಸ್, ಕ್ರೋಶ ಏನು ಮಾಡಿರ್ತೀವಿ ಅದನ್ನು ಸೇರಿಸಿ ಬಟ್ಟೆಗೆ ಈ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ತುಂಬ ಗಮ್ ಹಾಕಿದ್ರೆ ಬ್ಯಾಕ್ ಸೈಡಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ಬೇಕಂದರೆ ನೀವು ಟ್ರೈ ಮಾಡ್ಬೋದು, ಇಲ್ಲ ಜಸ್ಟು ಈ ಸೆಂಟರ್ ಬೀಡ್ ಏನಿದೆ ಅಲ್ಲಿಗೆ ಮಾತ್ರ ನಾವು ಸ್ಟಿಚ್ ಕೂಡ ಮಾಡ್ಕೋಬೋದು. ಒಂಚೂರು ಫ್ಲ್ಯಾಟಾಗಿರಬೇಕು ಅಂದರೆ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಫುಲ್ ಕವರ್ ಮಾಡ್ಕೊಂಡು ಬಂದೆ ನಾನು. ಬೇಕಂದರೆ ಇನ್ನೂ ಈಸಿಯಾಗಿ ನೀವು ತುಂಬ ದೂರಕ್ಕೆ ಒಂದೊಂದು ಬೀಡ್ಗೂ ಸ್ಟಿಚ್ ಮಾಡ್ಕೋಬೋದು. ಜಾಸ್ತಿ ಸ್ಟಿಚ್ ಮಾಡಲ್ಲ ಅಂದರೆ ಗಮ್ ಜಾಸ್ತಿ ಹಾಕಬೇಕಾಗತ್ತೆ ಫ್ರೆಂಡ್ಸ್. ಗಮ್ ಜಾಸ್ತಿ ಹಾಕಿದ್ರೆ ನಿಮಗೆ ಸ್ಯಾರಿ ಹಿಂದೆಗಡೆಯಿಂದ ಗೊತ್ತಾಗುತ್ತೆ, ಒಂಥರ ಸ್ಟಿಫ್ನೆಸ್ ಅನಿಸುತ್ತೆ ನಿಮಗೆ. ಅದಕ್ಕೋಸ್ಕರ ಜಾಸ್ತಿ ಗಮ್ ಯೂಸ್ ಮಾಡ್ತೀರಾ, ಸ್ಟಿಚ್ ಬೆಸ್ಟ್ ಆಪ್ಷನ್ ಇದಕ್ಕೆ. ಈ ಥರ ಒಂದು 3-4 ನಾಟ್ಸ್ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಕಟ್ ಮಾಡಿಬಿಟ್ಟು ಈ ರೀತಿ ಪ್ರತಿ ಕಡೆನೂ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಈಸಿಯಾಗೆ ಮಾಡ್ಕೊಳ್ಳಿ, ಅಂತ ಫುಲ್ ಟೈಟಾಗೆ ಎಲ್ಲ ಬೀಡ್ಗೂ ಹಾಕೋದು ಬೇಡ. ಯಾಕಂದರೆ ಕುಚ್ಚು ಕೂಡ ಇದ್ರೊಳಗಡೆಯಿಂದನೇ ಬರುತ್ತೆ, ನಮಗೆ ಕದಲೋ ಚಾನ್ಸಸ್ ಏನಿರೋದಿಲ್ಲ. ಈ ಸೆಂಟರಲ್ಲಿ ನೀಡಲ್ಗೆ ದಾರನ ಸುತ್ತಕೊಂಡು ಫ್ರೆಂಡ್ಸ್ ಕುಚ್ಚು ಹಾಕೋದು. ನಮ್ಮ ನೀಡಲ್ಗೆ ಥ್ರೆಡ್ನ ಸುತ್ತಕೊಂಡು ಒಂದು 70 ಎಳೆ ದಾರ ಸುತ್ತಕೊಂಡು ನೀಡಲ್ಗೆ ಹಾಕ್ಕೊಂಡು, ಸೊ ನಾವು ಬೇಬಿ ಕುಚ್ಚು ಮಾಡ್ತೀವಲ್ಲ ನೀಡಲಿಂದ, ಸೊ ಆ ಥರ ಆ ಸರ್ಕಲ್ ಒಳಗಡೆಯಿಂದ ಥ್ರೆಡ್ನ ಪಾಸ್ ಮಾಡ್ಕೊಂಡು ಕುಚ್ಚು ಕಟ್ಟಿರೋದು. ಸೊ ಈ ರೀತಿ ಕಾಣಿಸ್ತಾ ಇದೆ, ಸ್ವಲ್ಪ ನೀಟಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಡೈರೆಕ್ಟಾಗಿ ಕಲರ್ ಸ್ವಲ್ಪ ಎನ್ಹಾನ್ಸಾಗಿ ಕಾಣಿಸ್ತಾ ಇದೆ ವೀಡಿಯೋಗೆ, ಇನ್ನೂ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಓವರಾಲ್ ಈ ಥರ ಬಂದಿದೆ. ಬ್ರೈಡಲ್ಗಾರು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಯಾವ್ದಾದ್ರು ಸಿಂಪಲ್ ಅಂದರೆ ನಾರ್ಮಲ್ ರೇಷ್ಮೆ ಸ್ಯಾರಿಗಳಿಗೆ ಹಾಕ್ಕೊಳ್ಬೋದು. ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು 700 ಅಬೌವ್ 800ವರೆಗೂ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಇನ್ನೂ ಹತ್ರ ಹಾಕಿದ್ರೆ ಇನ್ನೂ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ದೂರನೇ ಇದೆ ಅಲ್ವಾ. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಮೆಷರ್ಮೆಂಟ್ ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ನೀವು ಗ್ಯಾಪ್ ತೊಗೊಂಡು ನೀವು ಮಾಡ್ಕೋಬೋದು. ಕಾಂಟ್ರಾಸ್ಟಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಕಲರ್ಸ್ ಯಾವ ರೀತಿ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.